ಜಗಳಗಂಟಿ ಚಿಚುಕಾಗೆ. ಮಹಿಹದ್ದಿನ ಮಕ್ಕಳು ಇಬ್ರು ಕೂಡ ಪಟ್ನದಲ್ಲಿ ಒಳ್ಳೆ ಕೆಲಸದಲ್ಲಿ ಇರೋದ್ರಿಂದ ಮಹಿಹದ್ದು ತನ್ನ ಇಬ್ರು ಸೊಸೆಂದ್ರಾದ ಚೋಟು ಹಾಗೂ ಟುನಿಯ ಜೊತೆ ಹಳ್ಳಿಯಲ್ಲಿ ಬಾಳ್ತಾ ಇದ್ಲು. ಎಲ್ರೂ ತುಂಬಾನೇ ಸಂತೋಷವಾಗಿದ್ರು. ಟುನಿಗೂ ಬಚ್ಚಿ ಯಾವಾಗ್ಲೂ ತಾಳ್ಮೆಯಿಂದ ಕೆಲಸಗಳನ್ನ ಮಾಡ್ತಿದ್ಲು. ಚೋಟು ತುಂಬಾನೇ ಚುರುಕಾಗಿ ಮಾತಾಡ್ಕೊಂಡು ನಗಾಡ್ತಾ ಎಲ್ಲ ಕೆಲಸಗಳನ್ನ ಮಾಡ್ತಿದ್ಲು. ಅವರಿಬ್ರು ಸೇರಿ ತಮ್ಮ ಅತ್ತೆನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದು ಮಾತ್ರವಲ್ಲದೆ ಅವರಿಬ್ರು ಕೂಡ ಸೊಸೆಂದ್ರ ತರ ಇಲ್ಲದೆ ಅಕ್ಕ ತಂಗಿಯ ತರ ಬಾಳ್ತಾ ಇದ್ರು. ಅವರ ಮಕ್ಕಳಾದ ಬನ್ನು ಹಾಗೂ ಬುಜ್ಜಿ ಕೂಡ ಯಾವಾಗ್ಲೂ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಆಟಾಡೋದು ಅವರ ಅಭ್ಯಾಸ. ಒಂದಿನ ಸಂಜೆ ಸಮಯ ಮಹಿಹದ್ದು ಸಂತೆಗೆ ಹೋಗಿ ತನ್ನ ಇಬ್ರು ಸೊಸೆಗಳಿಗೋಸ್ಕರ 2 ಸೀರೆಗಳನ್ನ ತಗೊಂಡ್ಬಂದು ಅದನ್ನ ಅವ್ರ ಹತ್ತಿರಾನೇ ಕೊಟ್ರು. ಟುನಿ, ಚೋಟು, ಇಲ್ಲಿದ್ದೀರಾ? ನಿಮಗೋಸ್ಕರ ನಾನು ಸಂತೆಗೆ ಹೋಗಿ ದಸರಾ ಹಬ್ಬಕ್ಕೋಸ್ಕರ ಸೀರೆ ತಗೊಂಡ್ ಬಂದಿದ್ದೀನಿ. ಇಬ್ರಿಗೂ ಕೂಡ ಒಂದೇ ತರ ತಗೊಂಡಿದ್ದೀನಿ. ಅಯ್ಯೋ ಹೌದಾ ಅತ್ತೆ, ಯಾಕಿಷ್ಟು ಶ್ರಮ ನಿಮ್ಗೆ? ಅತ್ತೆ, ಈ ಕಲರ್ ನನ್ನ ಹತ್ರ ಇಲ್ಲ, ತುಂಬಾ ಚೆನ್ನಾಗಿದೆ. ಹಾಗೆ ಇಬ್ರು ಸೊಸೆಯಂದ್ರು ಸೀರೆ ನೋಡಿ ಸಂತೋಷ ಪಡ್ತಿದ್ದಾಗ ಆವಾಗಲೇ ಚಿಚುಕಾಗೆ ಅಲ್ಲಿಗೆ ಬಂದ್ಲು. ಅವಳ ಸೀರೆನ ನೋಡಿ ತುಂಬಾ ಹೊಟ್ಟೆ ಉರ್ಕೊಂಡು ಕೋಪದಿಂದ ಮಹಿ ಹತ್ರ, ಅಮ್ಮ, ಸೀರೆ ಸೊಸೆಂದ್ರಿಗೆ ಮಾತ್ರನಾ? ನಿನ್ನ ಮಗಳು ನಾನು ಕಣ್ಮುಂದ್ಗಡೆ ನಿಂತ್ಕೊಂಡಿದ್ದೀನಿ, ನನಗೆ ಸೀರೆ ಇಲ್ವಾ? ಚಿಚೋ, ನಿನಗೆ ನಿಮ್ಮಪ್ಪ ಎಷ್ಟು ರೇಷ್ಮೆ ಸೀರೆ ತೆಗೆದು ಕೊಟ್ಟಿದ್ದಾರೆ, ಬೀರದಲ್ಲಿ ಇಟ್ಕೊಂಡಿದೆಯಲ್ಲ, ಅದರಲ್ಲಿ ಒಂದು ತೆಗೆದು ಕಟ್ಕೋ. ಪಾಪ ಇಬ್ರು ಸೊಸೆಯಂದ್ರು ಬೆಳಗಿಡೀ ಹೊಲದ ಕೆಲಸ, ರಾತ್ರಿ ಬಂದು ಮನೆ ಕೆಲಸ ಎಲ್ಲ ಮಾಡ್ತಿದ್ದಾರೆ ಅಲ್ವಾ? ಅಂದ್ರೆ ಏನ್ ಹೇಳ್ತಾ ಇದೀಯಾ? ನಾನು ಯಾವುದೇ ಕೆಲಸನ ಮಾಡದೆ ಮನೇಲಿ ಸುಮ್ಮನೆ ಇದ್ದೀನಿ ಅಂತಾನಾ? ಹಾಗಂತ ಹೇಳಿ ಚಿಚುಕಾಗೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋದ್ಲು. ಅವಳಿಗೆ ಹೇಗಾದ್ರೂ ಮಾಡಿ ಅಕ್ಕ ತಂಗಿನ ಬೇರೆ ಮಾಡ್ಬೇಕು ಅಂತ ಅಂದ್ಕೊಂಡ್ಲು. ಏನಾದ್ರೂ ಮಾಡಿ ಇವ್ರನ್ನ ಬೇರೆ ಮಾಡ್ತೀನಿ, ಆದ್ರೆ ನಮ್ಮ ಅಮ್ಮನ ಕೈಯಿಂದಾನೇ ಮಾಡಿಸ್ತೇನೆ ಹಾಗಂತ ಅಂದ್ಕೊಂಡು ಆ ದಿನ ರಾತ್ರಿಯ ಸಮಯ ಮನೆಯಲ್ಲಿ ಎಲ್ರು ನಿದ್ರೆ ಮಾಡಿದ ಮೇಲೆ ಚಿಚು ಚೋಟು ರೂಮ್ಗೆ ಹೋದ್ಲು. ಅವಳ ಅಲಮಾರಿಯಲ್ಲಿದ್ದ ಸೀರೆನ ತೆಗೆದು ಆ ಸೀರೆಯಲ್ಲಿ ಸ್ವಲ್ಪ ಸೀರೆನ ಅವಳು ಕಟ್ ಮಾಡಿ ತೆಗೆದ್ಲು. ಹಾಗೆ ಸೀರೆನ ಕಟ್ ಮಾಡಿ ಯಾರಿಗೂ ಗೊತ್ತಿಲ್ಲದೆ ಪುನಃ ಅಲಮಾರಿಯಲ್ಲಿ ಆ ಸೀರೆನ ಹಾಗೇನೆ ಇಟ್ಬಿಟ್ಟು ಕಟ್ ಮಾಡಿದ ಆ ಸೀರೆ ಪೀಸ್ನ ತಗೊಂಡ್ ಬಂದು ಟುನಿ ಮಂಚದ ಕೆಳಗಡೆ ಹಾಕಿದ್ಲು. ಇವಾಗ ನೋಡ್ತೀನಿ ಹೇಗೆ ಅಕ್ಕ ತಂಗಿಯರಾಗಿ ಇರ್ತೀರಾ ಅಂತ. ಹಾಗಂತ ಹೇಳಿ ಅವಳ ರೂಮಿಗೆ ಹೋಗಿ ಮಲ್ಕೊಂಡ್ಲು. ಮರುದಿನ ಬೆಳಗ್ಗೆ ಹಬ್ಬಕ್ಕೆ ಎಲ್ರು ಹೊಸ ಹೊಸ ಬಟ್ಟೆಗಳನ್ನ ಹಾಕೊಳ್ತಾ ಇದ್ರು. ಚೋಟು ಆವಾಗಲೇ ಎದ್ದು ಹೊಸ ಸೀರೆ ಕಟ್ಬೇಕಂತ ತೆಗಿಯುವಾಗ, ಅಯ್ಯೋ ನನ್ ಸೀರೆ ಯಾರು ಹದ್ದಾಕಿದ್ದು ಹಾಗಂತ ಅನ್ಕೊಂಡಾಗ ಎಲ್ರು ಚೋಟು ಹತ್ರ ಬಂದ್ರು. ಆವಾಗ ಚಿಚುಕಾಗೆ ಕೂಡ ಏನು ಗೊತ್ತಿಲ್ಲದೆ ಇರುವಾಗೆ ಚೋಟು ಹತ್ರ ಇರುವ ಸೀರೆನ ತಗೊಂಡು ಅದನ್ನ ಗಮನಿಸಿ ನೋಡಿ ಚೋಟು ಹತ್ರ ಈ ರೀತಿ ಹೇಳಿದ್ಲು, ಅಯ್ಯಯ್ಯೋ ಏನದ್ಕೆ ಇದು ಸೀರೆ ಹೀಗೆ ಹರಿದೋಗಿದೆ, ಯಾರಿದನ್ನ ಹರಿದಿದ್ದೋ? ಇದನ್ನ ನೋಡಿದ್ರೆ ಯಾರೋ ಬೇಕಂತಾನೆ ಮಾಡಿರೋ ಹಾಗಿದೆ. ಮನೇಲಿರೋದು 4 ಜನ, ನಾನಲ್ಲ, ಅಮ್ಮ ಅಲ್ಲ, ಹಾಗಾದ್ರೆ ಯಾರೋ? ಹಾಗಂತ ಹೇಳಿ ಅವಳು ಟುನಿನ ನೋಡಿದ್ಲು. ಆವಾಗ ಟುನಿ ಆಶ್ಚರ್ಯದಿಂದ, ಚಿಚು ಏನ್ ಹೇಳ್ತಾ ಇದೀಯಾ? ನಾನೇ ಕದನ ಹರಿಬೇಕು? ಅದೇ ರೀತಿ ಸೀರೆ ನನ್ನ ಹತ್ರನೇ ಇದೆ ಅಲ್ವಾ? ಅದು ವಿಷಯ. ನಿಮ್ಮ ಹತ್ರ ಇರೋ ಸೀರೆ ಚೋಟು ಅತ್ತಿಗೆ ಹತ್ರ ಇದ್ರೆ ನಿಮಗೆ ಸ್ಪೆಷಲ್ ಇರಲ್ಲ ಅಲ್ವಾ, ಅದಕ್ಕೆ ನೀವೇ ಹರ್ದಾಕಿರೋದು ಹಾಗಂತ ಹೇಳಿದಾಗ ಚೋಟು, ಅಕ್ಕ ನಿಜನಾ? ನೀವ ಈ ರೀತಿ ಮಾಡಿದ್ದು? ನಿಮ್ಮೇಲೆ ಎಷ್ಟು ಮರ್ಯಾದೆ ಇಟ್ಕೊಂಡಿದ್ದೆ. ಅಯ್ಯೋ ಚೋಟು, ಇಂಥ ಕೆಲ್ಸನ ನಾನ್ ಮಾಡಲ್ಲ, ನಾನಲ್ಲ ಚೋಟು ಹಾಗಂತ ಸೊಸೆಯಂದ್ರೆ ಇಬ್ರು ಕೂಡ ಮಾತಾಡ್ಕೊಳ್ತಾ ಇದ್ದಾಗ ಮಹಿಹದ್ದು ಆ ರೂಮಲ್ಲಿ ಎಲ್ಲ ಕಡೆನೂ ನೋಡ್ತಾ ಇತ್ತು. ನಿಲ್ಲಿ, ಜಗಳ ಮಾಡ್ಬಿಡಿ, ನನಗ್ಯಾಕೋ ಇಲಿಗಳು ಮಾಡಿರೋ ಕೆಲಸ ತರ ಅನಿಸ್ತಾ ಇದೆ. ನಮ್ಮ ಮನೇಲಿ ಬರ್ತಾ ಬರ್ತಾ ಇಲಿಗಳು ಜಾಸ್ತಿ ಆಗ್ತಾ ಇದೆ ಹಾಗಂತ ಹೇಳಿ ಮಹಿಹದ್ದು ಅಲ್ಲಿಂದ ಹೋಯ್ತು. ಆವಾಗ ಚಿಚು, ಇಲಿನಾ? ಅಮ್ಮ, ಇವ್ರಿಬ್ರನ್ನ ಜಗಳ ಮಾಡ್ಬೇಕು ಅಂತ ನಾನು ಅಂದ್ಕೊಂಡ್ರೆ ನೀನೇನಮ್ಮ ಮಾಡ್ತಿದ್ಯಾ ಹಾಗಂತ ಅಂದ್ಕೊಳ್ತಾ ಇದ್ಲು. ಹೀಗಿರುವಾಗ ಟುನಿ ಮಂಚದ ಕೆಳಗಡೆ ಆ ಸೀರೆ ಪೀಸಿರೋದನ್ನ ನೋಡಿದ್ರು. ಚಿಚು ತಕ್ಷಣ, ನಾನ್ ಹೇಳ್ದೆ ಅಲ್ವಾ, ನೋಡಿ ನಾನು ಹೇಳ್ದಾಗೇನೆ ಟುನಿ ಅದಕ್ಕೆ ಮಂಚದ ಕೆಳಗಡೆ ಈ ಸೀರೆ ಪೀಸಿದೆ, ಅದ್ ಹೇಗ್ ಬಂತೋ, ಅದನ್ನ ಯಾರ್ ಮಾಡಿದೋ? ಟುನಿಗೆ ಏನ್ ಹೇಳೋದು ಅಂತಾನೆ ಅರ್ಥ ಆಗ್ಲಿಲ್ಲ. ಆವಾಗ ಚೋಟು ಟುನಿನ ಗುರಾಯಿಸ್ತಾ ಇದ್ಲು. ಆವಾಗ ಆ ಸೀರೆ ಪೀಸನ್ನ ತೆಗೆದು ನೋಡಿ ಮಹಿಹದ್ದು ಆಶ್ಚರ್ಯಪಟ್ಲು. ಅವಳು ಟುನಿ ಹತ್ತಿರ ಹೋಗಿ, ಏನ್ ಟುನಿ, ಈ ಕೆಲ್ಸ ಮಾಡಿದ್ದು ನೀನಾ? ಆವಾಗ ಟುನಿ, ಅಯ್ಯೋ ಅತ್ತೆ, ನಾನಲ್ಲ, ನಾನಂತ ಕೆಲ್ಸ ಮಾಡೋಳಲ್ಲ, ಇದನ್ನ ನಾನ್ ಹರ್ದಾಕಿಲ್ಲ ಅತ್ತೆ, ನಂಬ್ತೀನಿ. ಯಾಕಂದ್ರೆ ಇದನ್ನ ಯಾರು ಹರ್ದಾಕಿಲ್ಲ, ಕತ್ರಿ ತಗೊಂಡು ಯಾರೋ ಕಟ್ ಮಾಡಿದ್ದಾರೆ. ಇಲಿಗಳಿಗೆ ಕತ್ರಿ ತಗೊಂಡು ಕಟ್ ಮಾಡಕ್ಕೆ ಬರುತ್ತಾ ಏನೋ ಹಾಗಂತ ಹೇಳಿದಾಗ ಚಿಚುಕಾಗೆ ಅಲ್ಲಿ ಸಿಕ್ಕಾಕೊಂಡ್ಲು. ಅವಳಿಗೆ ಏನ್ ಮಾಡ್ದಂತಾನೂ ಅರ್ಥ ಆಗ್ಲಿಲ್ಲ. ಆವಾಗ ಮಹಿಹದ್ದು ಚಿಚುನ ನೋಡಿ ತುಂಬಾನು ಕೋಪದಿಂದ ಚಿಚು ಹತ್ರ ಈ ರೀತಿ ಕೇಳಿದ್ಲು, ಚಿಚು, ಈ ಮನೇಲಿ ಕತ್ರಿ ಉಪಯೋಗ ಮಾಡೋದ್ ಯಾರು? ನೀನ್ ತಾನೇ? ನೀನಾ? ಇಲ್ಲ ಇಲಿಗಳು ಕೂಡ ಕತ್ರಿ ತಗೊಂಡು ಸೀರೆನ ಕಟ್ ಮಾಡಿರ್ಬೋದಾ? ಆವಾಗ ಚಿಚುಕಾಗೆ,
ನನಗೆ ಗೊತ್ತಿಲ್ಲ, ನಾನೇನು ಮಾಡಿಲ್ಲ. ಒಂದು ವೇಳೆ ಇಲಿಗಳೇ ಕತ್ರಿ ತಗೊಂಡು ಹೋಗಿರ್ಬೋದಲ್ವಾ ಹಾಗಂತ ಹೇಳಿದಾಗ ತುನಿಗುಬ್ಬಚ್ಚಿಗೆ ನಗು ತಡೆಯಕ್ಕಾಗ್ಲಿಲ್ಲ. ಹೌದು ಚಿಚ್ಚು, ಇಲಿಗಳು ಕತ್ರಿ ತಗೊಂಡು ಹೋಗಿ ಕಟ್ ಮಾಡಿರ್ಬೇಕು. ಚೋಟು, ನನ್ನ ಹತ್ರ ಸೀರೆ ಇದೆಯಲ್ಲ, ಆದ್ರೆ ನೀನೇ ತಗೋ, ನನಗಿಂತ ಅದು ನಿನಗೆ ಚೆನ್ನಾಗಿರೋದು ಹಾಗಂತ ಹೇಳಿದಾಗ ತುನಿ ಪ್ರೀತಿನ ಚೋಟು ಅರ್ಥ ಮಾಡ್ಕೊಂಡ್ಲು. ಆದ್ರೆ ಅವರಿಬ್ರಲ್ಲಿ ಜಗಳ ಬರ್ಬೇಕು ಅಂತ ಚಿಚ್ಚು ಹಾಕಿದ ಪ್ಲಾನ್ ಇವಾಗ ಫ್ಲಾಪ್ ಆಗಿತ್ತು. ಹೀಗೆ ಕೆಲವು ದಿನಗಳ ನಂತರ ಮಕ್ಕಳಾದ ಬುಜ್ಜಿ ಬನ್ನು ಇಬ್ರು ಕೂಡ ಮನೆ ಅಂಗಳದಲ್ಲಿ ಕೂತ್ಕೊಂಡು ಆಟಾಡ್ತಾ ಇದ್ರು. ಬುಜ್ಜಿ, ಇಬ್ರು ರಾಜ ರಾಣಿ ಆಟ ಆಡೋಣ್ವಾ? ಯಾವಾಗ್ಲೂ ತರ ನಾನ್ ರಾಜ, ನೀನು ರಾಣಿ. ಅರೆ, ಯಾವಾಗ್ಲೂ ರಾಜ ರಾಣಿ ಆಟನ ಬೇಡ, ಇವತ್ತು ನಾನ್ ಕಳ್ಳಿ, ನೀನು ಪೊಲೀಸ್ ಆಟ ಆಡೋಣ ಹಾಗಂತ ಹೇಳಿ ಮಕ್ಳಿಬ್ರು ಸಂತೋಷವಾಗಿ ಮಾತಾಡ್ತಿದ್ರು. ಇದನ್ನ ಅಲ್ಲಿಗೆ ಬಂದ ಚಿಚ್ಚುಕಾಗಿ ನೋಡಿದ್ಲು. ಮಕ್ಳು ಕೂಡ ಅಷ್ಟು ಸಂತೋಷವಾಗಿರೋದನ್ನ ನೋಡಿ ಅವಳಿಗೆ ತಡ್ಕೊಳಕ್ಕಾಗ್ಲಿಲ್ಲ. ಆದ್ರಿಂದ ಅವಳು, ದೊಡ್ಡವ್ರ ಹತ್ರ ನಾನ್ ಬೇಳೆ ಬೆಂದಿಲ್ಲ, ಚಿಕ್ಕವ್ರ ಹತ್ರನಾದ್ರೂ ಬೇಯುತ್ತಾ ಅಂತ ಸ್ವಲ್ಪ ನೋಡೋಣ ಹಾಗಂತ ಅನ್ಕೊಂಡು ಅವಳು ತಕ್ಷಣ ಬನ್ನು ಹತ್ರ ಹೋದ್ಲು. ಏನೋ ಬನ್ನು, ಅವಳಿನ ಪೊಲೀಸ್ ಅಂತಿದ್ದಾಳೆ, ಅವಳು ಕಳ್ಳಿನಾ? ಕಳ್ಳಿಗಿಂತ ಪೊಲೀಸ್ ಸಂಪಾದನೆ ಮಾಡೋದು ಕಡಿಮೆ ಅಲ್ವಾ? ಅದು ಅಲ್ದೆ ಅವಳತ್ರ ನೋಡಿ ಎಷ್ಟು ದೊಡ್ಡ ಗೊಂಬೆ ಇದೆ ಅಂತ. ಆ ಗೊಂಬೆ ನಿನಗ್ ತಾನೇ ಸ್ವಂತ, ನೀನ್ ತಾನೇ ರಾಜ, ಹೋಗಿ ಆ ಗೊಂಬೆನ ತಗೋ ಹೋಗು. ಹೌದಲ್ವಾ ಅತ್ತೆ, ಇರಿ ಇವಾಗ್ಲೇ ತಗೊಳ್ತೀನಿ ಹಾಗಂತ ಹೇಳಿ ಬನ್ನು ಕೋಪದಿಂದ ಹೋಗಿ ಬುಜ್ಜಿ ಕೈಯಲ್ಲಿದ್ದ ಆ ಗೊಂಬೆನ ಅವನು ಕಿತ್ಕೊಂಡ. ಯಾಕೋ? ಅದು ನನ್ ಗೊಂಬೆ, ಕಿತ್ಕೋಬೇಡ. ಇಲ್ಲ, ಇದು ನನ್ ಗೊಂಬೆ, ಅತ್ತೆ ನನ್ನ ಹತ್ರ ಹೇಳಿದ್ರು. ಬುಜ್ಜಿ ಹಾಗೂ ಬನ್ನು ಇಬ್ರು ಗೊಂಬೆಗೋಸ್ಕರ ಜಗಳ ಮಾಡ್ತಾ ಇದ್ದಾಗ ಆ ಶಬ್ದ ಕೇಳಿ 3 ಜನನು ಹೊರಗಡೆ ಬಂದ್ರು. ಆವಾಗ ಟೋನಿ ಬುಜ್ಜಿ ಹತ್ರ, ಏನಾಯ್ತು ಬುಜ್ಜಿ, ಯಾಕೆ ಕಿಸ್ತಾ ಇದೀಯಾ? ಅಮ್ಮ, ನನ್ ಗೊಂಬೆ ಬನ್ನು ಕಿತ್ಕೊಂಡ. ಬನ್ನು, ಯಾಕೋ ಕಿತ್ಕೊಂಡೆ? ಆ ಗೊಂಬೆ ಬುಜ್ಜಿದಲ್ವಾ? ಇಲ್ಲ, ಇದು ನಂದು ಅಂತ ಅತ್ತೆನೇ ಹೇಳಿದ್ರು. ಆವಾಗ ತಕ್ಷಣ ಪುನಃ ಎಲ್ರೂ ಕೂಡ ಚಿಚುಕಾಗಿ ಕಡೆ ತಿರುಗಿದ್ರು. ಚಿಚುಕಾಗಿ ಇವಾಗ ಸರಿಯಾಗಿ ಸಿಕ್ಕಾಕೊಂಡಿದ್ಲು. ಅವಳಿಗೇನ್ ಹೇಳುದು ಅಂತ ಅರ್ಥ ಆಗ್ಲಿಲ್ಲ. ಆವಾಗ ಅವಳು ನಾಟಕ ಮಾಡ್ಕೊಂಡು, ಇಲ್ಲ ಬನ್ನು ಸುಳ್ಳು ಹೇಳ್ತಾ ಇದ್ದಾನೆ, ನಾನ್ಯಾಕೆ ಅವನತ್ರ ಆ ರೀತಿ ಹೇಳ್ಬೇಕು? ಮಕ್ಳನ್ನ ಬೇರೆ ಮಾಡೋಳ ನಾನು? ನನ್ನಂತ ಒಳ್ಳೆಯವಳು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಆವಾಗ ಮಹಿ ಹದ್ದು, ತುಂಬಾ ಒಳ್ಳೆಯವಳೆ ನೀನು, ನಾಚಿಕೆ ಆಗ್ತಿಲ್ವಾ? ದೊಡ್ಡೋರ ಹತ್ರ ನೀನ್ ಹಾಕಿದ ಪ್ಲಾನ್ ವರ್ಕ್ ಆಗಿಲ್ಲ ಅಂತ ಮಕ್ಳತ್ರ ಆಟಾಡ್ತಾ ಇದೆಯಾ ನೀನು? ಸ್ವಂತ ಅಣ್ಣನ ಮಕ್ಳ ಜೊತೆ ಈ ತರ ಮಾತಾಡಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ನೀನೆಲ್ಲ ಒಬ್ಳು ಅತ್ತೆನಾ? ಆವಾಗ ಚಿಚುಕಾಗಿ ತುಂಬಾ ಕೋಪದಿಂದ, ಸಾಕ್ ಬಾಯಿ ಮುಚ್ಚಮ್ಮ, ಯಾವಾಗ ನೋಡಿದ್ರು ನನ್ನನ್ನೇ ಬೈಕೊಂಡು. ಹೌದು, ನಿನ್ನ ಇಬ್ರು ಸೊಸೆಯಂದ್ರು ಯಾವಾಗ ಈ ಮನೆಗ್ ಬಂದ್ರೋ ಆವಾಗ್ಲಿಂದ ನಿನ್ ಕಣ್ಣಿಗೆ ನಾನ್ ಕಾಣಿಸೋದೇ ಇಲ್ಲ. ನನ್ ಬಗ್ಗೆ ಸ್ವಲ್ಪನೂ ಚಿಂತೆನೂ ಮಾಡಲ್ಲ. ಯಾವಾಗ ನೋಡಿದ್ರು ತುನಿ ಮಾಡೋ ಅಡಿಗೆ ಚೆನ್ನಾಗಿರುತ್ತೆ, ಚೋಟು ಮನೆನ ಕ್ಲೀನ್ ಆಗಿ ಇಟ್ಕೊಳ್ತಾಳೆ. ನಿನ್ನ ಮಗಳು ನಾನು ಯಾವ್ದಕ್ಕೂ ಕೂಡ ನಿನಗೆ ಉಪಯೋಗನ ಆಗೋದಿಲ್ಲಲ್ಲ ಹಾಗಂತ ಅನ್ಕೊಂಡು ಕೋಪದಿಂದ ಚಿಚು ಅಲ್ಲಿಂದ ಹೋದ್ಲು. ಚಿಚು ಹೇಳಿದ ಮಾತಿಗೆ 3 ಜನನು ತುಂಬಾನೇ ಬೇಜಾನ್ ಮಾಡ್ಕೊಳ್ತಿದ್ರು. ಅತ್ತೆ, ಪಾಪ ಅವಳು ಈ ಮನೇಲಿ ಬೇರೆಯಾಗಿದ್ದಾಳಾ? ಈ ಸಲ ಹಾಗಲ್ಲ, ನಾಳೆ ನಮ್ಮ ಮನೆಯಲ್ಲಿ ಹಬ್ಬದೋಟ ಮಾಡ್ಬೇಕು ಅಲ್ವಾ? ಈ ಸಲ ಅಡಿಗೆ ಮಾಡೋ ಜವಾಬ್ದಾರಿ ಎಲ್ಲಾನು ಅವಳತ್ರನೇ ಕೊಡೋಣ, ಆವಾಗ ಅವಳಿಗೆ ಅಧಿಕಾರ ಸಿಗುತ್ತೆ ಅಲ್ವಾ? ಇದು ಒಳ್ಳೆ ಐಡಿಯಾನೇ ಅಕ್ಕ, ಅವಳೇ ಮಾಡ್ಲಿ, ನಾವು ಸಹಾಯ ಮಾಡೋಣ, ಅವಳು ಸಂತೋಷವಾಗಿದ್ರೆ ಸಾಕು. ಅದಕ್ಕೆ ಮಹೀನು ಒಪ್ಕೊಂಡ್ಲು. ಆಮೇಲೆ ಎಲ್ರೂ ಚಿಚು ಹತ್ರ ಹೋಗಿ ಹೇಳಿದಾಗ ಚಿಚು ಮೊದ್ಲು ಒಪ್ಕೊಳ್ಳೇ ಇಲ್ಲ. ಅಧಿಕಾರ ಅವಳ್ದು, ಎಲ್ಲ ಜವಾಬ್ದಾರಿನೂ ಅವಳ್ದು ಅಂತ ಹೇಳಿದ್ರಿಂದ ಅವಳು ಕೊನೆಗೆ ಸರಿ ಅಂತ ಒಪ್ಕೊಂಡ್ಲು. ನಾಳೆ ನಾನ್ ಮಾಡೋ ಅಡಿಗೆ ಹೇಗಿದೆ ಅಂತ ಊರಿನವರು ಹೇಳ್ತಾರೆ ನೋಡಿ ಹಾಗಂತ ಹೆಮ್ಮೆಯಿಂದ ಹೇಳಿದ್ಲು. ಮರುದಿನ ಬೆಳಗ್ಗೆ ಹಬ್ಬದೂಟ ಮಾಡ್ಬೇಕಾಗಿರುವ ಸಮಯ. ಚೋಟು ಹಾಗೂ ಟೋನಿ ಇಬ್ರು ಚಿಚು ಹತ್ರ ಏನ್ ಮಾಡ್ಬೇಕು ಅಂತ ಕೇಳಿ ಮಾಡ್ತಾ ಇದ್ರು. ಆದ್ರೆ ಚಿಚು ಮಹಾರಾಣಿ ತರ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿದ್ಲು. ಚೋಟು, ಹೋಗಿ ಪಾತ್ರೆ ತಗೊಂಡ್ ಬಾ. ಟೋನಿ, ನೀನು ಈ ಸಾಂಬಾರ್ ಏನಾಯ್ತಂತ ನೋಡು ಹಾಗಂತ ಹೇಳ್ತಾ ಇದ್ಲು. ಹಾಗೆ ಸ್ವಲ್ಪ ತಲೆ ಅಡಿಗೆನೂ ಮುಗೀತು. ಇವಾಗ ಪಾಯಸ ಮಾಡ್ಬೇಕು. ಟೋನಿ, ಪಾಯಸಕ್ಕೆ ಹಾಲು ತಗೊಂಡ್ ಬಂದಿದೀಯಾ? ತಗೊಂಡ್ ಬಂದಿನಿ ಚಿಚು, ಅಲ್ಲಿದೆ. ಚೋಟು, ಸಕ್ಕರೆ ತಗೊಂಡ್ ಬಂದ? ತಗೊಂಡ್ ಬಂದಿದ್ದೀನಿ. ಚಿಚುಕಾಗೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಹಾಲು ಇದ್ಲು. ಆಮೇಲೆ ಅವರಿಬ್ರನ್ನ ಅಲ್ಲಿಂದ ಕಳಿಸ್ಬೇಕಂತ ಅಂದ್ಕೊಂಡು, ಇಬ್ರು ಹೋಗಿ ಪಾತ್ರೆ ತೊಳಿರಿ, ಇಲ್ಲಿ ಕೆಲ್ಸ ಇಲ್ಲಾನೋ ನಾನ್ ನೋಡ್ಕೊಳ್ತೀನಿ. ಆವಾಗ್ಲೇ ಚಿಚುಕಾಗೆ ಮನ್ಸಲ್ಲಿ ಒಂದು ಪ್ಲಾನ್ ಅವಳು ಹಾಕ್ತಾ ಇದ್ಲು. ಇವತ್ತು ಅಡಿಗೆ ಚೆನ್ನಾಗಿದ್ರೆ ಎಲ್ರು ಬಾಯಿ ತುಂಬಾ ನನ್ನನ್ನೇ ಹೊಗಳೋದು. ಆದ್ರೆ ಈ ಪಾಯಸ ಚೆನ್ನಾಗಿ ಬರ್ಬಾರ್ದು. ಯಾಕಂದ್ರೆ ಹಾಲು ತಗೊಂಡ್ ಬಂದು ಕೊಟ್ಟಿದ್ದು ಟೋನಿ, ಸಕ್ಕರೆ ತಗೊಂಡ್ ಬಂದ್ ಕೊಟ್ಟಿದ್ದು ಚೋಟು. ಇವರಿಬ್ರು ಬೇಕಂತಾನೆ ಕೆಟ್ಟೋಗಿರೋದು ತಗೊಂಡ್ ಬಂದ್ ಕೊಟ್ಟಿದ್ದಾರೆ ಅಂತ ಅಮ್ಮನ ಹತ್ರ ನಾನು ಕಂಪ್ಲೇಂಟ್ ಮಾಡ್ತೀನಿ. ಆವಾಗ ಅಮ್ಮ ಇವ್ರನ್ನ ಬೈತಾರೆ, ಅದನ್ನ ನೋಡಿ ನಾನ್ ಸಂತೋಷ ಪಡ್ತೀನಿ ಹಾಗಂತ ಹೇಳಿ ಚಿಚುಕಾಗೆ ಬೇಕು ಅಂತಾನೆ ಹಾಲು ಕುದಿತಾ ಇದ್ದಾಗ ಸಕ್ಕರೆ ಹಾಕಕ್ಕೆ ಬದಲಾಗಿ ಅಲ್ಲೇ ಪಕ್ಕದಲ್ಲಿದ್ದ ಉಪ್ಪು 2 ಡಬ್ಬಿ ಉಪ್ಪನ್ನ ಅದ್ರಲ್ಲಿ ಹಾಕ್ಬಿಟ್ಲು. ಇವಾಗ ಪಾಯಸ ಚೆನ್ನಾಗಿರುತ್ತೆ, ಸಾಲ್ಟ್ ಪಾಯಸ. ಸ್ವಲ್ಪ ಸಮಯದಲ್ಲಿ ಟುನಿ ಚೋಟು ಇಬ್ರು ಬಂದ್ರು.
ಪಾಯಸ ರೆಡಿಯಾಗಿದೆ. ವಾಸನೆ ಚೆನ್ನಾಗಿದೆ ಅಲ್ವಾ? ಹಾ ಹೌದು ಚಿಚು, ತುಂಬಾ ಚೆನ್ನಾಗಿದೆ. ಹಾಗೆ ಸ್ವಲ್ಪ ಸಮಯದಲ್ಲಿ ಊರಿನವರು ಎಲ್ರು ಕೂಡ ಬಂದ್ರು. ಆವಾಗ ಚಿಚು ಬೇಕು ಬೇಕು ಅಂತಾನೆ ಮೊದ್ಲು ಅವ್ರಿಗೆಲ್ರಿಗೂ ಪಾಯಸ ಕೊಟ್ಲು. ಮೊದ್ಲು ಸಿಹಿ ತಿಂದು ಶುರು ಮಾಡೋಣ ಹಾಗಂತ ಹೇಳಿ ಚಿಚು ಅವ್ರೆಲ್ರಿಗೂ ಪಾಯಸ ಕೊಟ್ಟಾಗ ಊರಿನ ಮುಖ್ಯಸ್ಥರಾದ ಲೂಸಿ ಅದನ್ನ ಕುಡಿದು ನೋಡಿ, ಥು ಥು ಥು, ವ್ಯಾಕ್, ಏನಿದು ಹಾಗಂತ ಹೇಳಿ ಆ ಪಾಯಸನ ಉಗ್ದು, ಏನಿದು ಪಾಯಸದಲ್ಲಿ ಎಲ್ರು ಸಕ್ಕರೆ ಹಾಕ್ತಾರೆ, ನೀನೇನು ಉಪ್ಪಾಕಿಟ್ಟಿದ್ಯಾ? ನಿನಗೆ ಅಡ್ಗೆ ಮಾಡಕ್ಕೆ ಬರಲ್ವಾ ಚಿಚೋ? ಹಾಗಂತ ಹೇಳಿದಾಗ ಯಾರಿಗೂ ಏನು ಅರ್ಥ ಆಗ್ಲಿಲ್ಲ. ಅರೇ, ಇದನ್ನ ಕುಡ್ದು ನನ್ ಗಂಟ್ಲು ಹಾಳಾಯ್ತು ಅಂತ ಹೇಳಿದಾಗ ಟುನಿ ಹಾಗೂ ಚೋಟು ಇಬ್ರು ಆಶ್ಚರ್ಯಪಟ್ರು. ಆವಾಗ ಈ ಅವಕಾಶನ ಉಪಯೋಗ ಮಾಡ್ಕೊಂಡು ಚಿಚುಕಾಗೆ ಅವಳ ತಾಯಿ ಹತ್ರ ಹೋಗಿ ಅವಳತ್ರ ನಾಟಕ ಮಾಡಿ, ಅಮ್ಮ ನೋಡಿದ್ಯಮ್ಮ, ಅತ್ತಿಗೆಂದ್ರು ಇಬ್ರು ನನ್ನನ್ನ ಅವಮಾನ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ಈ ರೀತಿ ಎಲ್ಲ ಮಾಡಿದ್ದಾರೆ. ಅದಕ್ಕೆ ಕೆಟ್ಟೋಗಿರೋ ಹಾಲು ತಗೊಂಡ್ ಬಂದ್ ಕೊಟ್ರು, ಚೋಟು ಸಕ್ಕರೆಗೆ ಬದಲು ಉಪ್ಪು ತಗೊಂಡ್ ಬಂದ್ ಕೊಟ್ರು. ಅದಕ್ಕೆ ಅಮ್ಮ ಇವತ್ತು ನನಗೆ ಅವಮಾನ ಆಗಿರೋದು ಹಾಗಂತ ಹೇಳಿದಾಗ ಅಲ್ಲಿದ್ದವ್ರೆಲ್ರು ಟುನಿ ಹಾಗೂ ಚೋಟುನ ಬೈತಾ ಇದ್ರು. ಅವರು ನಾವು ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಯಾರು ಅವರನ್ನ ನಂಬಲೇ ಇಲ್ಲ. ಚೀಚಿ, ನಿಮ್ಮ ನಾದ್ನಿಗೆ ಒಳ್ಳೆ ಹೆಸರು ಬರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೀರಾ? ಆದ್ರೆ ಮಹಿ ಮಾತ್ರ ಸೈಲೆಂಟ್ ಆಗಿನೇ ಇದ್ಲು. ಅವಳು ತಕ್ಷಣ ಅಡಿಗೆ ನಡೆದ ಜಾಗಕ್ಕೆ ಹೋದ್ಲು. ಅಲ್ಲಿ ಉಪ್ಪು ಡಬ್ಬಿ ಹಾಗೂ ಸಕ್ಕರೆ ಡಬ್ಬಿ ಎರಡು ಹತ್ರದಲ್ಲಿರೋದನ್ನ ನೋಡಿ ಆಮೇಲೆ ಅದನ್ನ ತೆರೆದು ನೋಡಿ ತಕ್ಷಣ ಹೊರಗಡೆ ಬಂದು, ಒಂದ್ ನಿಮಿಷ ಇರಿ, ನನ್ ಸೊಸೆಂದ್ರೆ ಯಾವಾಗ್ಲೂ ತಪ್ಪು ಮಾಡಲ್ಲ. ತಪ್ಪು ಮಾಡಿರೋದು ಯಾರು ಅಂತ ನಾನಿವಾಗ ಹೇಳ್ತೀನಿ. ಅಮ್ಮ, ಅದು ಆ ಸಕ್ಕರೆ ಡಬ್ಬ. ಸಕ್ಕರೆ ಡಬ್ಬಿನ ತಗೊಂಡ್ ಬಂದ್ ಕೊಟ್ಟಿದ್ದು ನನ್ ಚೋಟುನೇ. ಅದೇ ರೀತಿ ಹಾಲನ್ನ ಸರಿಯಾಗಿ ತಗೊಂಡ್ ಬಂದ್ ಕೊಟ್ಟಿದ್ದು ಟುನಿನೇ. ಸರಿ, ಸಕ್ಕರೆ ತಗೊಂಡಿದ್ದು ನಾನು, ಉಪ್ಪು ತಗೊಂಡಿದ್ದು ನಾನು ಹುಡಿ ಉಪ್ಪಲ್ಲ ತಗೊಂಡಿದ್ದು. ಕಲ್ಲುಪ್ಪು ನಾನು ತಗೊಳ್ಳೇ ಇಲ್ವಲ್ಲ. ನಿನ್ ರೂಮಲ್ಲಿ ಇರುತ್ತೆ ಅಲ್ಲ ಕಲ್ಲುಪ್ಪು, ಅದೇ ನೀನು ಲೆಮನ್ ಜ್ಯೂಸ್ಗೆ ಹಾಕೊಂಡು ಕುಡಿಯೋದು, ಆ ಕಲ್ಲುಪ್ಪು ಡಬ್ಬಿ ಇಲ್ಲಿಗೆ ಬಂತು ಹಾಗಂತ ಮಹಿ ಹದ್ದು ಕೇಳಿದಾಗ ಚಿಚು ಸರಿಯಾಗಿ ಸಿಕ್ಕಾಕೊಂಡ್ಲು. ಪ್ರತಿದಿನ ಬೆಳಗ್ಗೆ ಲೆಮನ್ ಜ್ಯೂಸ್ ಅಲ್ಲಿ ಅವಳು ಕಲ್ಲುಪ್ಪು ಹಾಕೊಂಡು ಕುಡಿಯೋದು ಅವಳಿಗೆ ಮಾತ್ರ ಅಲ್ಲ, ಅದು ಮಹಿ ಹದ್ದುಗೂ ಕೂಡ ಗೊತ್ತು. ಆದ್ರಿಂದ ಸಿಕ್ಕಾಕೊಂಡು ಚಿಚುಕಾಗೆ ಅಳುತ್ತಾ, ಹೌದು ನಾನೇ ಉಪ್ಪಾಕಿದ್ದು. ನಿನ್ನ ಸೊಸೆಂದ್ರಿಗೆ ಒಳ್ಳೆ ಹೆಸರು ಬರೋದ್ರಲ್ಲಿ ನನಗಿಷ್ಟ ಇಲ್ಲ. ಅವ್ರನ್ನ ನೀನ್ ಬೈಬೇಕು, ಅದಕ್ಕೋಸ್ಕರನೇ ನಾನು ಪ್ಲಾನ್ ಮಾಡಿ ಈ ರೀತಿಯೆಲ್ಲ ಮಾಡಿದ್ದು ಹಾಗಂತ ಕೋಪದಿಂದ ನಿಜ ಹೇಳಿದ್ಲು. ಅದನ್ನು ಕೇಳಿದ ಊರಿನವರು ಎಲ್ರು ಕೂಡ, ಚಿಚಿ ನೀನೆಲ್ಲ ಒಬ್ಳು ಹುಡುಗಿನ ಅಂತ ಹೇಳಿ ಅವಳನ್ನ ಬೈದ್ರು. ಆವಾಗ ಮಹಿ ಹದ್ದಿಗೆ ಅವಮಾನ ಆಯ್ತು, ಬೇಜಾರು ಕೋಪ ಎಲ್ಲಾನು ಬಂತು. ಚಿಚು, ಇನ್ಮುಂದೆ ನೀ ನನ್ ಮಗಳಲ್ಲ, ನಿನ್ ಮುಖ ನೋಡೋಕ್ಕೂ ಕೂಡ ನನಗಿಷ್ಟ ಇಲ್ಲ. ದಯವಿಟ್ಟು ನನ್ ಮನೆ ಬಿಟ್ಟು ಹೊರಗಡೆ ಹೋಗೋ ಹಾಗಂತ ಹೇಳಿದಾಗ ಟುನಿ ಮಹಿ ಕಾಲನ್ನ ಹಿಡ್ಕೊಂಡು, ಅತ್ತೆ ಏನ್ ಹೇಳ್ತಾ ಇದ್ದೀರಾ? ಅವಳು ನಮ್ಮನೆ ಹುಡುಗಿ, ಅವಳನ್ನ ಹೊರಗಡೆ ಕಳಿಸಿ ನಾವ್ ಹೇಗೆ ಇಲ್ಲಿರೋದು? ಹೌದತ್ತೆ, ಅವಳು ತಪ್ಪು ಮಾಡಿರ್ಬೋದು, ಆದ್ರೆ ಅವಳಿ ಮನೆ ಹುಡುಗಿ ಅಲ್ವಾ, ಈ ರೀತಿ ನಿರ್ಧಾರ ತಗೊಳ್ಬೇಡಿ ಹಾಗಂತ ಹೇಳಿ ಚಿಚುಗೋಸ್ಕರ ಅವರಿಬ್ರು ಮಹಿ ಹತ್ರ ಬೇಡ್ಕೊಳ್ತಿದ್ರು. ಆದ್ರೆ ನೋಡ್ತಾ ಇದ್ದಾಗ ಚಿಚುಗೆ ಆವಾಗ್ಲೇ ಬುದ್ಧಿ ಬಂತು. ಅವಳು ಯಾರ ಮೇಲೆ ದ್ವೇಷ ಇಟ್ಕೊಂಡಿದ್ಲೋ ಇವಾಗ ಅವಳಿಗೋಸ್ಕರ ಸಪೋರ್ಟ್ ಮಾಡ್ತಾ ಇರೋದೇ ಅವರು. ಆವಾಗ ಚಿಚುಕಾಗೆ ತಕ್ಷಣ ಟುನಿ ಹಾಗೂ ಚೋಟು ಹತ್ರ ಬಂದು, ಅದ್ಕೆ ನನ್ನನ್ನ ಕ್ಷಮಿಸ್ಬಿಡಿ. ಚಿಕ್ಕದ್ಗೆ ನೀವು ಕೂಡ ನನ್ನನ್ನ ಕ್ಷಮಿಸ್ಬಿಡಿ. ಇಷ್ಟು ದಿನ ನಿಮ್ಮ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಡು ನಿಮಗೆ ಮೋಸ ಮಾಡಕ್ ಹೋದೆ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಹಾಗಂತ ಹೇಳಿ ಎಲ್ಲರ ಕಾಲಲ್ಲಿ ಬಿದ್ಲು ಚಿಚುಕಾಗೆ. ಇವಾಗ ಅರ್ಥ ಆಯ್ತಾ? ಅವರು ನನಗೆ ತುಂಬಾನೇ ಮುಖ್ಯ, ಅದಕ್ಕೆ ನೀನ್ ಮುಖ್ಯ ಇಲ್ಲ ಅಂತಲ್ಲ. ನೀನ್ ನನಗೆ ಹೇಗೋ ಅವರು ಕೂಡ ಹಾಗೇನೆ. ನನಗೆ ನೀವು 3 ಜನನು ತುಂಬಾ ಮುಖ್ಯ ಹಾಗಂತ ಮಹಿ ಹದ್ದು ಹೇಳಿತು. ಅದನ್ನ ಚಿಚುಕಾಗೆ ಆ ದಿನ ಅರ್ಥ ಮಾಡ್ಕೊಂಡ್ಲು. ಆದ್ರೆ ದಿನ ಟುನಿ, ಚೋಟು, ಚಿಚು 3 ಜನ ತುಂಬಾನು ಸಂತೋಷವಾಗಿದ್ರು. ಅವ್ರ ತರನೇ ಅವರ ಮಕ್ಕಳು ಕೂಡ ಯಾವಾಗ್ಲೂ ತುಂಬಾ ಸಂತೋಷವಾಗಿದ್ರು. ಇದ್ರ ನೋಡಿ ಮಹಿ ಕೂಡ ತುಂಬಾನೇ ಸಂತೋಷಪಟ್ಲು. ಚಳಿಗಾಲದಲ್ಲಿ ಕತ್ತಲು ಗ್ರಾಮ. ಚಳಿಗಾಲ ಇವಾಗ್ಲೇ ಪಕ್ಷಿಗಳ ಊರಿನಲ್ಲಿ ಶುರುವಾಗಿತ್ತು. ಪಾಪ ಪಕ್ಷಿಗಳು ಎಲ್ರು ಕೂಡ ಚಳಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಎಲ್ಲಾ ಏರ್ಪಾಡುಗಳನ್ನ ಮಾಡ್ತಿದ್ರು. ಕಿಟಕಿ ಬಾಗಿಲೆಲ್ಲ ಮುಚ್ಚಿಡೋದು, ದಟ್ಟವಾದ ಬೆಡ್ಶೀಟ್ಗಳನ್ನ ಹೊತ್ಕೊಳ್ಳೋದು, ಈ ರೀತಿ ಅವರನ್ನ ಅವರೇ ಚಳಿಯಿಂದ ಕಾಪಾಡ್ಕೊಳ್ತಿದ್ರು. ಹಾಗೆ ಆ ಊರಿನಲ್ಲಿ ಇದ್ದವರು ಎಲ್ರು ಕೂಡ ಚಳಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಎಲ್ಲಾ ಏರ್ಪಾಡುಗಳನ್ನ ಮಾಡ್ಕೊಳ್ತಿದ್ರು. ಆದ್ರೆ ಆ ಊರಿನಲ್ಲಿ 3 ಮನೆಗಳ ಪರಿಸ್ಥಿತಿ ಬೇರೆ ತರ ಇತ್ತು. ಅದು ಟುನಿ, ಚಿಚು, ಚೋಟುವಿನ ಮನೆ. ಅವರ ಸಮಸ್ಯೆ ಚಳಿಯಲ್ಲ, ಆ ಚಳಿಗಾಲದಲ್ಲೂ ಕೂಡ ಫ್ಯಾನ್ ಹಾಕೊಳ್ಬೇಕು, ಅದನ್ನು 5 ಇಡ್ಬೇಕು ಅಂತ ಹಠ ಹಿಡಿಯುವ ಅವರ ಮಕ್ಕಳು. ಆ ದಿನ ರಾತ್ರಿ ಟುನಿಗುಬ್ಬಚ್ಚಿಯ ಮನೆಯಲ್ಲಿ ಟುನಿಗುಬ್ಬಚ್ಚಿ ಚಳಿ ತಡ್ಕೊಳಕ್ಕಾಗದೆ ಬೆಡ್ಶೀಟ್ ಎಲ್ಲ ಹಾಕೊಂಡು ಮಂಕಿ ಕ್ಯಾಪ್, ಸ್ವೆಟರ್, ಬೆಡ್ಶೀಟ್ ಎಲ್ಲಾನು ಹೊತ್ಕೊಂಡು ಅಮ್ಮಯ್ಯ ಚೆನ್ನಾಗಿ ನಿದ್ರೆ ಮಾಡ್ಬೋದು ಅಂತ ಅನ್ಕೊಳ್ತಿದ್ದಾಗ ಟಕ್ಕಂತ ಸ್ವಿಚ್ ಆನ್ ಆದ ಶಬ್ದ ಕೇಳಿಸ್ತು. ಬುಜ್ಜಿಗುಬ್ಬಚ್ಚಿ ಫ್ಯಾನ್ ಹಾಕಿದ್ಲು. ಚಳಿ ತುಂಬಾನು ಹೆಚ್ಚಾಗ್ತಾ ಇತ್ತು. ಆ ಫ್ಯಾನ್ ಗಾಳಿಗೆ ಟುನಿಗುಬ್ಬಚ್ಚಿಯ ಕಂಬಳಿ ಹಾರ್ ಹೋಗೋ ತರ ಇತ್ತು. ಆ ಕಂಬಳಿನ ಗಟ್ಟಿಯಾಗಿ ಇಟ್ಕೊಂಡು ಟುನಿ ಬುಜ್ಜಿ ಹತ್ರ, ಬುಜ್ಜಿ ಏನಮ್ಮ ಇದು, ಚಳಿ ತಡ್ಕೊಳಕ್ಕಾಗ್ತಾ ಇಲ್ಲ, ಫ್ಯಾನ್ ಆನ್ ಮಾಡಿದೀಯಾ,
ಅದನ್ನು ಕೂಡ 5ಅಲ್ಲಿ ಇಟ್ಟಿದ್ಯಾ? ಅಯ್ಯೋ ಅಮ್ಮ ತಾಯಿ, ಚಳಿಯಲ್ಲಿ ಪ್ರಾಣ ಹೋಗ್ತಾ ಇದೆ, ಸ್ವಲ್ಪ ಆಫ್ ಮಾಡಮ್ಮ. ಆದ್ರೆ ಬುಜ್ಜಿ ಅವಳ ತಾಯಿ ಕೇಳಿದಕ್ಕೆ, ಅಮ್ಮ ನನಗೆ ಸೆಕೆ ಆಗ್ತಾ ಇದೆ, ಫ್ಯಾನ್ ಹಾಕ್ತಿ ನನ್ನಿಂದ ಇರಕ್ಕಾಗಲ್ಲ, ಫ್ಯಾನ್ ಹಾಕಿನೇ ನಿದ್ರೆ ಮಾಡಬೇಕು, ಇಲ್ಲಾಂದ್ರೆ ನಿದ್ರೆ ಮಾಡೋಕ್ಕೂ ಆಗಲ್ಲಮ್ಮ, ಪ್ಲೀಸ್ ಅಮ್ಮ ಫ್ಯಾನ್ ಆಫ್ ಮಾಡು ಅಂತ ಮಾತ್ರ ಹೇಳ್ಬೇಡ. ಏನೋ ಸೆಕೆನಾ? ಡಿಸೆಂಬರ್ ತಿಂಗಳಲ್ಲಿ ಸೆಕೆ ಬೇರೆ ಆಗುತ್ತಾ? ಸುಳ್ಳು ಹೇಳ್ಬೇಡ ಬುಜ್ಜಿ, ಪ್ಲೀಸ್ ಬುಜ್ಜಿ ಫ್ಯಾನ್ ಆಫ್ ಮಾಡಮ್ಮ, ನಿದ್ರೆ ಮಾಡೋಕ್ಕಾಗ್ತಿಲ್ಲ ಪ್ಲೀಸ್ ಅಮ್ಮ. ಆವಾಗ ಬುಜ್ಜಿ ಮಂಚದ ಮೇಲೆ ಹತ್ತಿ ನಿಂತ್ಕೊಂಡು, ಅಮ್ಮ ಫ್ಯಾನ್ ಇಲ್ಲಾಂದ್ರೆ ನನ್ನಿಂದ ನಿದ್ರೆ ಮಾಡೋಕ್ಕಾಗಲ್ಲ, ಪ್ಲೀಸ್ ಅಮ್ಮ ನಾನು ನಿದ್ರೆ ಮಾಡ್ತೀನಿ, ಗುಡ್ ನೈಟ್ ಅಮ್ಮ. ಪಾಪ ಟುನಿಗುಬ್ಬಚ್ಚಿ, ಅಯ್ಯೋ ದೇವ್ರೆ, ನನ್ನ ಪ್ರಾಣ ಹೋಗೋ ಥರನೇ ಇದೆ, ಒಂದು ಕಡೆ ಚಳಿ, ಇನ್ನೊಂದು ಕಡೆ ಈ ಫ್ಯಾನ್ ಗಾಳಿ ಬೇರೆ, ನರಕ ಅಂದ್ರೆ ಇದೇನೋ ಏನೋ. ಈ ಕಡೆ ಚೋಟುವಿನ ಮನೆಯಲ್ಲೂ ಕೂಡ ಅದೇ ಪರಿಸ್ಥಿತಿ. ಚೋಟು ಫ್ಯಾನ್ ಎಲ್ಲ ಆಫ್ ಮಾಡ್ಕೊಂಡು ಮನೆಯೊಳಗಡೆ ಬೆಚ್ಚಗೆ ಕೂತ್ಕೊಂಡಿದ್ಲು. ಆದ್ರೆ ಅವಳ ಮಗ ಚಿನ್ನು ತಾಯಿ ಹತ್ರ ಬಂದು, ಅಮ್ಮ ಸ್ವಲ್ಪ ಫ್ಯಾನ್ ಹಾಕಮ್ಮ, ಇಲ್ಲಾಂದ್ರೆ ನಾನು ನಿದ್ರೆ ಮಾಡಕ್ಕಾಗಲ್ಲ, ಊಟನೂ ಮಾಡಲ್ಲ. ಅಯ್ಯೋ ಬನ್ನು, ಯಾಕೋ ಈ ರೀತಿ ಹೇಳ್ತಾ ಇದೀಯಾ? ಫ್ಯಾನ್ ಹಾಕ್ಬೇಕಾ? ಈಗಾಗ್ಲೇ ತುಂಬಾ ಚಳಿ ಕಣೋ, ಫ್ಯಾನ್ ಇವತ್ತೊಂದಿನ ಬೇಡ ಬಿಟ್ಬಿಡೋ. ಇಲ್ಲ ಅಮ್ಮ, ನಿನ್ ಫ್ಯಾನ್ ಹಾಕಿದ್ರೇನೆ, ಫ್ಯಾನ್ ಇಲ್ಲಾಂದ್ರೆ ನನ್ನಿಂದ ನಿದ್ರೆ ಮಾಡಕ್ಕಾಗಲ್ಲ, ನಾನು ಆಮೇಲೆ ಅಳ್ತೀನಿ, ಫ್ಯಾನ್ ಹಾಕು ಅಮ್ಮ ಫ್ಯಾನ್ ಹಾಕು ಅಂತ ಹೇಳ್ಬಿಟ್ಟು ಕಿರಿಚ್ತೀನಿ. ಆವಾಗ ಚೋಟು ಗಿಳಿ, ಅಯ್ಯಯ್ಯೋ ಕಿರ್ಚ್ಬೇಡ್ವೋ, ನೀನು ಕಿರ್ಚೋದ್ಗಿಂತ ಈ ಚಳಿಯಲ್ಲಿ ಒದ್ದಾಡೋದೇ ನನಗೆ ಪರವಾಗಿಲ್ಲ, ಹಾಗಂತ ಅಳುತ್ತಾನೆ ಹೋಗಿ ಫ್ಯಾನ್ ಹಾಕಿದ್ಲು. ಫ್ಯಾನ್ ಹಾಕಿದ ತಕ್ಷಣ ಚಳಿ ತಡ್ಕೊಳಕ್ಕಾಗದೆ ಬೆಡ್ಶೀಟ್ ಹಾಕೊಂಡು ಮಲಗದ್ಲು. ಈ ಕಡೆ ಚಿಚು ಮನೆಯಲ್ಲಿ ಚಿಚುಗೆ ತುಂಬಾನೇ ಕೋಪ ಬರ್ತಾ ಇತ್ತು. ಚಿನ್ನು ಮಾಡ್ತಾ ಇದ್ದಿದ್ದು ಸಾಧಾರಣವಾದ ಕೆಲಸ ಅಲ್ಲ, ಫ್ಯಾನ್ ಹಾಕಿದ್ದು ಮಾತ್ರ ಅಲ್ಲದೆ ಐಸ್ ವಾಟರ್ ಬೇರೆ ತೆಗೆದು ಅವನು ಕುಡಿತಾ ಇದ್ದ. ಹೇ ಏನೋ ಚಿನ್ನು ಇದು ಐಸ್ ವಾಟರಾ? ಈ ಚಳಿಯಲ್ಲ, ಅಯ್ಯೋ ದೇವ್ರೆ ನಿಂಗೆ ಚಳಿನೇ ಆಗಲ್ವಾ? ಅಮ್ಮ ಫ್ಯಾನ್ ಹಾಕಿಲ್ಲ ಅಂದ್ರೆ ಗಾಳಿ ಬರಲ್ಲ, ಗಾಳಿ ಬರಲ್ಲ ಅಂದ್ರೆ ಸೊಳ್ಳೆ ಬರುತ್ತೆ, ಸೊಳ್ಳೆ ಬಂದ್ರೆ ಸೊಳ್ಳೆ ಕಚ್ಚುತ್ತೆ, ಆಮೇಲೆ ಡೆಂಗು ಫೀವರ್ ಬರುತ್ತೆ, ಆಮೇಲೆ ನಾನು ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆಗಬೇಕು. ಅಯ್ಯೋ ನೀನು ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಡ, ಈ ಚಳಿಯಲ್ಲಿ ಮಲಗಿ ಮಲಗಿ ನನಗೆ ರೋಗ ಕಾಯಿಲೆ ಎಲ್ಲ ಬಂದು ನಾನು ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆಗ್ತೀನಿ ಹಾಗಂತ ಹೇಳಿದ್ಲು ಚಿಚುಕಾಗೆ. ಹಾಗಂತ ಹೇಳಿ ಚಿಚು ಹೋಗಿ ಫ್ಯಾನ್ ಆಫ್ ಮಾಡಿದ್ರೆ ಚಿನ್ನು ಪುನಃ ಫ್ಯಾನ್ ಹಾಕ್ತಾ ಇದ್ದ. ಹೀಗೆ ತಾಯಿ ಮಗನ ಮಧ್ಯದಲ್ಲಿ ದೊಡ್ಡ ಜಗಳನೇ ನಡೀತಾ ಇತ್ತು. ಕೊನೆಗೆ ಗೆದ್ದಿದ್ದು ಚಿನ್ನುಕಾಗೆನೆ. ಚಿಚುಕಾಗೆ ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಟ್ಲು. ಮರುದಿನ ಬೆಳಗಾಯಿತು. ತಾಯಿ ಅಂದ್ರೆ ಎಲ್ರು ಕೂಡ ಬಾವಿಯಿಂದ ನೀರ್ ತಗೊಂಡ್ ಬರೋದಕ್ಕೋಸ್ಕರ ಬಾವಿ ಹತ್ರ ಹೋದಾಗ ಎಲ್ಲರ ಕಣ್ಣು ಕೆಂಪಾಗಿತ್ತು, ಎಲ್ಲರ ಮುಖಾನು ಬಾಡಿ ಹೋಗಿತ್ತು. ರಾತ್ರಿ ನಿದ್ರೆ ಮಾಡ್ಲಿಲ್ಲ ಅನ್ನೋದ್ರಿಂದ. ಆವಾಗ ಟೋನಿ, ಏನೋ ಏನ್ ಚಿಚು ಕಣ್ಣೆಲ್ಲ ಕೆಂಪಾಗಿದೆ? ಮತ್ತೆ ಕೆಂಪಾಗಿಲ್ದೆ ನಿದ್ರೆ ಮಾಡಿದ್ರೆ ತಾನೆ? ನನ್ ಮಗ ಚಿನ್ನು ನಿದ್ರೆ ಮಾಡಕ್ ಬಿಡ್ಲೇ ಇಲ್ಲ, ಆ ಫ್ಯಾನ್ ಹಾಕೊಂಡು. ಅಯ್ಯೋ ದೇವ್ರೆ, ಯಾಕೆ ಮಕ್ಳಿಗೆ ಸ್ವಲ್ಪನೂ ಚಳಿ ಆಗಲ್ವಾ? ನನ್ ಮಗ ಬನ್ನೂನು ಇದೇ ರೀತಿನೇ, ಫ್ಯಾನ್ ಹಾಕ್ಲಿಲ್ಲ ಅಂದ್ರೆ ಊಟನೇ ಮಾಡಲ್ಲ ಅಂತ ಹಠ ಹಿಡ್ದ. ನನಗೆ ಬೇರೆ ದಾರಿನೇ ಇಲ್ಲ, ಅದಕ್ಕೆ ಫ್ಯಾನ್ ಹಾಕ್ಬಿಟ್ಟೆ ಟುನಿ. ನನ್ ಮಗಳು ಮಾತ್ರ ಸುಮ್ನೆ ಬಿಟ್ಲಾ? ಬುಜ್ಜಿನೂ ಫ್ಯಾನ್ ಹಾಕ್ಲಿಲ್ಲ ಅಂದ್ರೆ ಊಟ ಮಾಡಲ್ಲ ನಿದ್ರೆ ಮಾಡಲ್ಲ ಅಂತ ಹೇಳೋದ್ಲು. ಅವಳು ಡಿಸೆಂಬರ್ ಅಲ್ಲಿ ಅವಳಿಗೆ ಸೆಕೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾಳೆ. ಇದೆಲ್ಲ ಕೇಳಕ್ಕಂತೂ ನಂಬೋತಾರೇನೇ ಇಲ್ಲ. ಹಾಗಂತ ತಾಯಿಯಂದ್ರೆ ಎಲ್ರು ಬೇಜಾನ್ ಮಾಡ್ಕೊಳ್ತಿದ್ರು. ಆದ್ರೆ ಈ ಬೇಸಿಗೆ ಕಾಲದಲ್ಲೆಲ್ಲ ಕರೆಂಟ್ ತೆಗಿತಾನೆ ಅಲ್ವಾ? ಈ ಚಳಿಗಾಲದಲ್ಲಿ ಕರೆಂಟ್ ತೆಗಿಯಕ್ಕೆ ಇವನಿಗೇನ್ ರೋಗ ಅಂತೆ? ಕರೆಂಟ್ ತೆಗ್ದ್ರೇನಾದ್ರೂ ಫ್ಯಾನ್ ಹಾಕ್ದೇ ಇರ್ಬೋದು, ಆವಾಗ ನೆಮ್ಮದಿಯಿಂದ ನಾವೆಲ್ರೂ ಮಲಗಿ ನಿದ್ರೆ ಮಾಡ್ಬೋದಲ್ವಾ? ಹಾಗಂತ ಚಿಚು ಹೇಳಿದಕ್ಕೆ ಇಬ್ರು ನಗಾಡಿದ್ರು. ಆದ್ರೆ ಅವರು ಕೂಡ ಮನ್ಸಲ್ಲಿ ಅದೇ ಬೇಡ್ಕೊಂಡ್ರು. ಆ ದಿನ ರಾತ್ರಿ ಅವರು ಬೇಡ್ಕೊಂಡಿದ್ದ ಆ ದೇವರಿಗೆ ಕೇಳಿಸ್ತೋ ಏನೋ. ಸರಿಯಾಗಿ ರಾತ್ರಿ 9 ಗಂಟೆಯ ಸಮಯ. ನಿದ್ರೆ ಮಾಡ್ಬೇಕು ಅಂತ ಬುಜ್ಜಿ ರೂಮ್ ಒಳಗಡೆ ಬಂದಾಗ ಪಟ್ ಅಂತ ಕರೆಂಟ್ ಹೋಯ್ತು. ಊರೇ ಕತ್ಲಲ್ಲಿ ಮುಳುಗೋಗಿತ್ತು. ಸುತ್ತಾ ಇದ್ದ ಫ್ಯಾನ್ ಇದಕ್ಕಿದ್ದಂತೆ ನಿಂತೋಯ್ತು. ಟೋನಿ ಮನಸ್ಸಲ್ಲಿ ದೇವರಿಗೆ ಧನ್ಯವಾದ ಹೇಳಿದ್ಲು. ಬಾ ಮಗ್ಳೇ, ಇವತ್ ರಾತ್ರಿ ಅದು ಹೇಗ್ ಫ್ಯಾನ್ ಹಾಕೊಂಡ್ ಮಲಗ್ತೀಯ ಅಂತ ನಾನು ನೋಡ್ತೀನಿ ಹಾಗಂತ ಅನ್ಕೊಂಡಿದ್ದಾಗ ಈ ಕಡೆ ಚಿಚ್ಚು ಚೋಟು ಮನೆಯಲ್ಲೂ ಕೂಡ ಅದೇ ಪರಿಸ್ಥಿತಿ. ಫ್ಯಾನ್ ಇಲ್ಲ ಅನ್ನೋದ್ರಿಂದ ಮಕ್ಕಳಿಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಕಿಟಕಿ ಬಾಗಿಲು ಎಲ್ಲಾನು ಮುಚ್ಚಿರೋದ್ರಿಂದ ಹೊರಗಡೆ ಇರುವ ಗಾಳಿನೂ ಮನೆಯೊಳಗಡೆ ಬರ್ತಾ ಇರ್ಲಿಲ್ಲ. ಆದ್ರಿಂದ ಪಾಪ ಮಕ್ಕಳಿಗೆ ತುಂಬಾನು ಸೆಕೆ ಆಗ್ತಾ ಇತ್ತು. ಹೊರಗಡೆ ಮಂಚು ಬೀಳ್ತಾ ಇತ್ತು, ಆದ್ರೂ ಮನೆಯೊಳಗಡೆ ಸೆಕೆ. ಮಕ್ಕಳೆಲ್ಲರೂ ಕಿಚ್ಚಕ್ಕೆ ಶುರು ಮಾಡಿದ್ರು. ಅಮ್ಮ ಫ್ಯಾನ್ ಇಲ್ಲ, ಸೆಕೆ ಆಗ್ತಾ ಇದೆ, ಇವಾಗ ಹೇಗಮ್ಮ ನಿದ್ರೆ ಮಾಡೋದು? ಅಮ್ಮ ನನ್ ನಿದ್ರೆ ಬರ್ತಿದೆಮ್ಮ. ಸರಿ ಮಗಳೇ, ಕರೆಂಟ್ ಹೋದ್ರೆ ನಾನೇನ್ ಮಾಡೋದು? ಬಾ ಮಲ್ಗೋ. ಅಯ್ಯೋ ಇಲ್ಲ, ನನ್ನಿಂದ ಮಲ್ಗಕ್ಕಾಗಲ್ಲ, ನನಗ್ ಫ್ಯಾನ್ ಬೇಕು ಹಾಗಂತ ಜಗಳ ಮಾಡೋದ್ಲು. ಈ ಕಡೆ ಚಿಚು ಮನೆಯಲ್ಲೂ ಕೂಡ ಅಮ್ಮ ಫ್ಯಾನ್ ಬೇಕು, ಫ್ಯಾನ್ ಬೇಕು ಹಾಗಂತ ಒಂದೇ ಜಗಳ. ಏನ್ ಮಾಡೋದು ಅಂತ ತಾಯಿಯಂದ್ರಿಗೆ ಗೊತ್ತಾಗ್ತಾನೆ ಇಲ್ಲ. ಹೊರಗಡೆ ಚಳಿ, ಒಳಗಡೆ ಸೆಕೆ. ಮಕ್ಕಳಿಗೋಸ್ಕರ ಏನ್ ಮಾಡೋದಂತ ಯೋಚನೆ ಮಾಡ್ತಾ ಇದ್ದಾಗ ಇನ್ನು ಲಾಭ ಇಲ್ಲ, ಹೊರಗಡೆ ಹೋಗಿ ನೋಡ್ತೀನಿ ಹಾಗಂತ ಹೇಳಿ ಟುನಿಗುಬ್ಬಚ್ಚಿ ಬೆಳಕಿಡ್ಕೊಂಡು ಹೊರಗಡೆ ಬಂದ್ಲು. ಆವಾಗ್ಲೇ ಚಿಚು ಚೋಟು ಕೂಡ
ಒಬ್ಬೊಬ್ರು ಬೆಳಕಿಡ್ಕೊಂಡು ಹೊರಗಡೆ ಬಂದ್ರು. ಅವ್ರ 3 ಜನನು ಇದ್ರ ಬಗ್ಗೆನೇ ಮಾತಾಡ್ತಿದ್ರು. ನೋಡಿದ್ಯಾ ಟೋನಿ, ನೆಮ್ಮದಿಯಾಗಿ ಮಲಗ್ಬೋದ ಅಂತ ಅನ್ಕೊಂಡ್ರೆ ಈ ಮಕ್ಕಳು ಬಿಡ್ತಾನೆ ಇಲ್ಲ. ಹಾ, ನನಗೆ ಚಳಿ ಆಗ್ಬೇಕು, ನನಗೆ ಸೆಕೆ ಆಗ್ತಿದೆ, ಏನಾದ್ರೂ ಮಾಡು ಅಂತಿದ್ದಾನೆ. ಆವಾಗ ಟೋನಿಗೂ ಬಚ್ಚಿ ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದಾಗ ತಂಪಾದ ಗಾಳಿ ಅವಳ ಮುಖಕ್ಕೆ ಹೊಡಿತು. ಹಾ, ನನ್ನ ಹತ್ರ ಒಂದು ಐಡಿಯಾ ಇದೆ. ಮಕ್ಕಳಿಗೆ ಒಳಗಡೆ ಸೆಕೆ ಆಗುತ್ತೆ, ನಮಗೆ ಒಳಗಡೆನೆ ಚಳಿ ಆಗುತ್ತೆ. ಆದ್ರೆ ಹೊರಗಡೆ ಈ ಗಾಳಿ ತುಂಬಾ ತಂಪಾಗಿದೆ ಅಲ್ವಾ, ಮಕ್ಕಳನ್ನ ಯಾಕೆ ನಾವು ಹೊರಗಡೆ ಮಲಗಿಸ್ಬಾರ್ದು? ಅವ್ರಿಗೂ ಚೆನ್ನಾಗಿರುತ್ತೆ, ನಾವು ಒಳಗಡೆ ಹೋಗಿ ಮಲ್ಕೊಳ್ಬೋದು, ನಮಗೂ ಚೆನ್ನಾಗಿರುತ್ತೆ. ಟೋನಿ, ಇದು ಒಳ್ಳೆ ಐಡಿಯಾನೇ. ಆವಾಗ ಇವತ್ತು ನಾನು ನೆಮ್ಮದಿಯಿಂದ ನಿದ್ರೆ ಮಾಡ್ಬೋದಾ? ತುಂಬಾ ಸಂತೋಷ. ಹಾಗಂತ ಅನ್ಕೊಂಡ್ರೋ ಇಲ್ವೋ, ತಕ್ಷಣ ಮನೆಯೊಳಗಡೆ ಹೋಗಿ ಮಕ್ಕಳು ಬೆಡ್ಡನ್ನ ತಗೊಂಡು ಬಂದು ಹೊರಗಡೆ ಹಾಕಿದ್ರು. ಹಾಗೆ ಮಕ್ಕಳನ್ನ ಹೋಗಿ ಕರ್ಕೊಂಡು ಬಂದ್ರು. ಬುಜ್ಜಿ ಬಾ, ಬಂದು ಹೊರಗಡೆ ಮಲಗು, ಅಲ್ಲಿ ತಂಪಾದ ಗಾಳಿ ಬೀಸ್ತಾ ಇದೆ ಬಾ. ಹಾಗಂತ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಬಂದ್ರು. ಮಕ್ಳಿಗೂ ಅಲ್ಲಿ ತಂಪಾದ ಗಾಳಿ ಬೀಸೋದ್ರಿಂದ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಅರೇ, ಫ್ಯಾನ್ ಗಾಳಿಗಿಂತ ಈ ಗಾಳಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಲ್ವಾ? ನನಗೆ ಈ ಗಾಳಿ ತುಂಬಾನೇ ಇಷ್ಟ ಆಗಿದೆ. ಅದು ಅಲ್ಲದೆ ನಕ್ಷತ್ರನ ಎಣಿಸ್ಕೊಂಡೆ ನಿದ್ರೆ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ನನಗೂ ಇಷ್ಟ ಆಯಿತು, ನಾವೆಲ್ಲರೂ ಇಲ್ಲೇ ಮಲ್ಗೋಣ ಅಲ್ವಾ? ಹಾಗಂತ ಅಂದ್ಕೊಂಡು ಮಕ್ಕಳು 3 ಜನ ಹೋಗಿ ಮಲ್ಗಿದ್ರು. ಆವಾಗ ಬೆಳಕು ಪಕ್ಕದಲ್ಲೇ ಇಟ್ಟು ಮಕ್ಕಳಿಗೆ ಸೊಳ್ಳೆ ಕಚ್ಚಬಾರ್ದು ಅಂತ ಬೆಡ್ಶೀಟ್ ಎಲ್ಲ ಹೊತ್ಸಿ ಅಮ್ಮದ್ರು ಸಂತೋಷದಿಂದ. ಅಮ್ಮಯ್ಯ, ಮಕ್ಕಳು ಮಲಗಿದ್ರು, ನಾವು ಹೋಗಿ ಮಲ್ಗೋಣ. ಹಾಗಂತ ಹೇಳಿ ಮಕ್ಕಳನ್ನ ಹೊರಗಡೆ ಮಲಗಿಸಿ ಆಮೇಲೆ ತಾಯಿಯಂದಿರು 3 ಜನನು ಒಳಗಡೆ ಬಂದು ಮಲ್ಕೊಂಡ್ರು. ಅವ್ರಿಗೆ ಇವಾಗ ಚೆನ್ನಾಗಿ ನಿದ್ರೇನೋ ಬರ್ತಾ ಇತ್ತು. ಹೊರಗಡೆ ಮಕ್ಕಳಿಗೂ ಕೂಡ ಒಳ್ಳೆ ನಿದ್ರೆ ಬಂತು. ಅವ್ರಿಗೆ ಅಲ್ಲಿ ತುಂಬಾನು ಚೆನ್ನಾಗಿತ್ತು. ಹಾಗೆ ಆ ದಿನ ರಾತ್ರಿನೂ ಕಳೀತು. ಮರುದಿನ ರಾತ್ರಿ ಕೂಡ 9 ಗಂಟೆಗೆ ಕರೆಂಟ್ ಹೋಯಿತು. ಆದ್ರಿಂದ ಪುನಃ ಮಕ್ಕಳನ್ನ ಮಂಚ ಹೊರಗಡೆ ತಗೊಂಡ್ ಬಂದು ಹಾಕಿ ಹೊರಗಡೆ ಮಲಗಿಸಿದ್ರು ತಾಯಿಯಂದಿರು. ಅವರು ಒಳಗಡೆ ಹೋಗಿ ಮಲಗಿದ್ರು. ಮಕ್ಕಳು ಕೂಡ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ರು. ತಾಯಿಯಂದಿರು ಒಳಗಡೆ ಮಲ್ಕೊಂಡು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ರು. ಹೀಗಿರುವಾಗ ಒಂದಿನ ಸಂಜೆ ಸಮಯ ಟೋನಿ, ಚೋಟು ಹಾಗೂ ಚಿಚು ಮಾತಾಡ್ತಾ ಇದ್ದಾಗ ಮಹಿಹದ್ದು ಆ ಕಡೆ ಬರ್ತಾ ಇತ್ತು. ಅವರನ್ನ ನೋಡಿ ಅವ್ರ ಹತ್ರ ಹೋಗಿ, ಏನೋ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ? ಏನಾದರೂ ಸಮಸ್ಯೆನಾ? ಎಲ್ರೂ ಚೆನ್ನಾಗಿನೇ ಇದ್ದೀರಾ? ಆವಾಗ ಟೋನಿ, ಏನ್ ಚೆನ್ನಾಗಿರೋದು ಮಹಿ, ಕರೆಂಟ್ ಹೋಗ್ತಾ ಇದೆ ರಾತ್ರಿ. ಮಕ್ಕಳು ಹೊರಗಡೆ ಮಲಗ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ಪಾಪ ಮಕ್ಳಿಗೇನಾದ್ರೂ ಆದ್ರೆ. ಓ, ಇದಾ ನಿಮ್ ಕಷ್ಟ? ಕರೆಂಟ್ ಹೋಗೋದು ಯಾಕಂದ್ರೆ ಟ್ರಾನ್ಸ್ಫಾರ್ಮರ್ ಹಾಳಾಗಿತ್ತು. ಇವತ್ತು ಟ್ರಾನ್ಸ್ಫಾರ್ಮರು ಸರಿ ಮಾಡಿದ್ದಾರೆ. ಇನ್ನು 24 ಗಂಟೆ ಕರೆಂಟ್ ಇರುತ್ತೆ, ರಾತ್ರಿ ಕರೆಂಟ್ ಹೋಗಲ್ಲ. ಇವಾಗ ಓಕೆನಾ? ಸಂತೋಷವಾಗಿ ಮನೆಯೊಳಗಡೆ ಹೋಗಿ, ಕರೆಂಟ್ ಇವತ್ತು ಬರುತ್ತೆ. ಹಾಗಂತ ಒಳ್ಳೆ ವಿಷಯ ಹೇಳಿದಕ್ಕೆ ಸಂತೋಷಪಟ್ಟು ಮಹಿ ಅಲ್ಲಿಂದ ಹೋದ್ಲು. ಆದ್ರೆ ಪಾಪ ಇವ್ರ 3 ಜನಕ್ಕೂ ಭಯ ಹಿಡ್ಕೊಳ್ತು. ಅಯ್ಯೋ, ಕರೆಂಟ್ ಇರುತ್ತಾ? ಹಾಗಾದ್ರೆ ಇವತ್ತು ಮಕ್ಕಳು ಒಳಗಡೆ ಫ್ಯಾನ್ ಹಾಕೊಳ್ತಾರಾ? ಏನ್ ಮಾಡೋದು, ಎಲ್ಲ ನಮ್ಮ ಹಣೆ ಬರಹ. ಈ ಕರೆಂಟ್ ಇನ್ನೊಂದು 2-3 ದಿನ ಬರ್ದೇನೆ ಇದ್ದಿರ್ಬೋದು. ಅಯ್ಯೋ, ಇವತ್ತು ರಾತ್ರಿ ನನ್ನಿದ್ರೆ ಏನ್ ಮಾಡೋದು? ಮಕ್ಕಳು ಒಳಗಡೆ ಮಲಗ್ತಾರೆ, ಫ್ಯಾನ್ ಹಾಕೊಳ್ತಾರೆ, ಪುನಃ ನಮಗ್ ಚಳಿ ಆಗುತ್ತೆ. ಹಾಗೇನೆ ಕಷ್ಟಪಟ್ಟು ಮಲಗ್ಬೇಕಷ್ಟೆ. ಹಾಗಂತ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ತಿದ್ರು. ಆ ದಿನ ರಾತ್ರಿ 9 ಗಂಟೆ ಹೊರಗಡೆ ಲೈಟ್ ಎಲ್ಲ ಉರಿತಾ ಇತ್ತು. ಮನೆಯೊಳಗಡೆನೂ ಲೈಟ್ ಫ್ಯಾನ್ ಎಲ್ಲ ಹೋಗ್ತಾ ಇತ್ತು. ಇನ್ನೇನು ಇವತ್ತು ರಾತ್ರಿ ಮಲ್ಗಕ್ಕಾಗಲ್ಲ ಅಂತ ಟೋನಿ ಒಳಗಡೆ ಬಂದಾಗ ಬುಜ್ಜಿ ಮಂಚದಲ್ಲಿ ಕೂತ್ಕೊಂಡಿದ್ಲು. ಬುಜ್ಜಿ, ಫ್ಯಾನ್ ಹಾಕೋ, ಬಾ ಮಲ್ಗು. ಹಾಗಂತ ಹೇಳಿದಾಗ ಬುಜ್ಜಿ ಮಂಚದಿಂದ ಕೆಳಗಡೆ ಇಳಿದು, ಇಲ್ಲಮ್ಮ, ನಾನು ಇಲ್ಲಿ ಮಲ್ಗಲ್ಲ. ನಾನು ಚಿನ್ನು ಬನ್ನು ನೆನೆ ಥರ ಹೊರಗಡೆ ಹೋಗಿ ಮಲ್ಕೊಳ್ತೀವಿ. ಇಲ್ಲಿ ಫ್ಯಾನ್ ಗಾಳಿ ನಂಗೆ ಇಷ್ಟ ಆಗ್ತಾಯಿಲ್ಲ. ಹೊರಗಡೆ ಗಾಳಿ ಚೆನ್ನಾಗಿದೆ, ನಾವು ಅಲ್ಲೇ ಮಲಗ್ತೀವಿ. ಹಾಗಂತ ಹೇಳಿದಾಗ, ನಿಜನಾ? ನೀನು ಹೊರಗಡೆ ಮಲಗ್ತೀಯ ಬುಜ್ಜಿ? ಹೌದಮ್ಮ, ಇಲ್ಲಿ ನೀನು ಚೆನ್ನಾಗಿ ಮಲ್ಗೋ, ನಿನಗೆ ಚಳಿ ಆಗಲ್ಲ. ನನಗೆ ಒಳ್ಳೆ ಗಾಳಿ ಬೇಕು, ಹೊರಗಡೆ ಮಲಗ್ತೀನಿ. ಹಾಗಂತ ಹೇಳ್ತಾ ಇದ್ದಾಗ ಹೊರಗಡೆ ಚಿನ್ನು ಬನ್ನು ಇಬ್ರು ಜೋರಾಗಿ ಕರೆದ್ರು. ಆಂಟಿ, ನಾವು ಹೊರಗಡೆ ಮಲಗ್ತಾ ಇದ್ದೀವಿ, ಬುಜ್ಜಿನ ಸ್ವಲ್ಪ ಕಳಿಸ್ತೀರಾ? ಹೌದು, ಇಲ್ಲಿ ಮಲಗೋದು ನನಗೆ ತುಂಬಾ ಇಷ್ಟ, ನೀವೆಲ್ಲರೂ ಒಳಗಡೆ ಮಲಗಿ. ಹಾಗಂತ ಹೇಳಿದಾಗ ಟೋನಿ ಸಂತೋಷಪಟ್ಲು. ಅವಳಿಗೆ ಇವತ್ತು ಚೆನ್ನಾಗಿ ನಿದ್ರೆ ಮಾಡ್ಬೋದು ಅಂತ ಅಂದ್ಕೊಂಡು ಅದನ್ನ ಚೋಟು ಹಾಗೂ ಚಿಚು ಹತ್ರನೂ ಹೋಗಿ ಹೇಳಿದ್ಲು. ಏನೋ, ಹೌದಾ, ಮಕ್ಕಳು ಹೊರಗಡೆ ಮಲಗ್ತಾರಾ? ನಾವು ಒಳಗಡೆನಾ? ಹಾಗಂತ ಹೇಳಿ ಆ ದಿನ ರಾತ್ರಿ ಕರೆಂಟ್ ಇದ್ರೂ ಕೂಡ ಮಕ್ಕಳು 3 ಜನ ಹೊರಗಡೆನೆ ಬಂದು ಮಲ್ಕೊಂಡ್ರು. ಸ್ವಲ್ಪ ಹೊತ್ತಲ್ಲಿ ನಿದ್ರೇನೋ ಮಾಡಿದ್ರು. ತಾಯಿಯಂದಿರು ಎಲ್ರು ಕೂಡ ಮನೆಯೊಳಗಡೆ ಹೋಗಿ ಬೆಚ್ಚಗೆ ಮಲ್ಕೊಂಡು ನಿದ್ರೆ ಮಾಡಿದ್ರು. ಹಾಗೆ ಕೆಲವು ದಿನಗಳು ಹೋಯ್ತು. ಆ ಚಳಿಗಾಲ ಇಡೀ ಚಿಕ್ಕ ಮಕ್ಕಳು ಎಲ್ರು ಕೂಡ ಹೊರಗಡೆ ತಂಪಾಗಿ ಮಲ್ಕೊಂಡಿದ್ರು. ದೊಡ್ಡವರು ಎಲ್ರು ಮನೆಯೊಳಗಡೆ ಬೆಚ್ಚಗೆ ಮಲ್ಕೊಂಡಿದ್ರು. ಆದ್ರಿಂದ ಯಾರಿಗೂ ಯಾವುದೇ ಕಷ್ಟನೂ ಇರಲಿಲ್ಲ. ಬೆಳಿಗ್ಗೆ ಎದ್ದೇಳುವಾಗ ಎಲ್ರ ಮುಖದಲ್ಲೂ ಕೂಡ ಒಂದು ಸಂತೋಷ ಕಾಣಿಸ್ತಿತ್ತು.